ಉದ್ದೇಶ ಏನು, ಯಾಕೆ ಈ ರೀತಿ ಮಾಡಿದ್ರು ಅಂತ ಒಂದು ಪಾಯಿಂಟ್ ಬರುತ್ತೆ. ಆವಾಗ ಅವ್ರಿಗೆ ಈ ಮಹಿಳೆ ಏನಿದ್ದಾರೆ ಅವರು 15 ತಾರೀಕಲ್ಲಿ ಬಿಟ್ಟ ನಂತರ ಮದುವೆಗೆ ಒಂದು ಅಕ್ಕಪಕ್ಕ ಊರ್ದವ್ರೇನವರು ಪರಿಚಯ ಆಗಿರುತ್ತೆ. ಆ ಬೇಸಿಸ್ ಮೇಲೆ ಇನ್ನೊಂದು ಇಲ್ಲಿ ಬಂದ್ಬಿಟ್ಟು ಮದುವೆ ಆಗೋಕ್ಕೆ ಅನ್ಕೊಂಡ್ಬಿಟ್ಟು ಆಕೆಗೆ ತಗೊಂಡ್ಬರ್ತಾರೆ ಅಕ್ಯೂಸ್ ನಂಬರ್ 1. ಇಲ್ಲಿ ಬೆಂಗಳೂರಿಗೆ ಬಂದ ನಂತರ ಈ ವ್ಯಕ್ತಿ ಯಾರು ಅಂತ ಏನೇನು ಅಕ್ಯೂಸ್ಡ್ ಇದ್ದಾನೆ, ಅವನು ಒಂದು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಬ್ಬ ಲೇಬರ್ ಆಗಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ. ಅವರ ಅಣ್ಣ ಮತ್ತು ಅವರ ಅತ್ತಿಗೆ ಅವರೆಲ್ಲ ಫ್ಯಾಮಿಲಿ ಅವರೆಲ್ಲರೂ ಕೂಡ ಇಲ್ಲೇ ಇರ್ತಾರೆ ಒಂದು ಮನೆಯಲ್ಲಿ. ಆ ಮನೆಯಲ್ಲಿ ಇವರು ಕೂಡ ಅದೇ ಮನೇಲಿ ಇರ್ತಾರೆ. ಬಂದ ದಿವಸ ಮತ್ತೆ 2ನೇ ದಿವಸ ಅವರಿಬ್ಬರ ಮಧ್ಯೆ ಏನು ಡಿಫ್ರೆನ್ಸ್ ಆಗುತ್ತೆ ಅಂತಂದ್ರೆ, ಇವ್ರು ಮದುವೆ ಆಗಿದ್ದ ಬಗ್ಗೆ ಅವಳಿಗೆ ಗೊತ್ತಾಗುತ್ತೆ. ಅದಾದ ನಂತರ ಅವನಿಗೆ ಮಕ್ಕಳು ಕೂಡ ಇದಾವೆ ಅಂತ ಅದು ಕೂಡ ಗೊತ್ತಾಗುತ್ತೆ. ಅದು ಬೇಸಿಸ್ ಮೇಲೆ ಜಗಳ ಆಗ್ಬಿಟ್ಟು ಆ ದಿವಸ ಇವನು ಬೆಳಿಗ್ಗೆ ಅವ್ರಿಗೆ ಆರ್ಗ್ಯುಮೆಂಟ್ ಆದ ನಂತರ ಕತ್ತಿ ಸಿಕ್ಬಿಟ್ಟು ಆಕೆಗೆ ಮರ್ಡರ್ ಮಾಡಿದ ನಂತರ ಇದನ್ನ ಬಾಡಿಯನ್ನ ಅವರು ಮನೆ ಒಳಗಡೆ ಇಡ್ತಾರೆ. ಒಂದು ದಿವಸ ಇಟ್ಬಿಟ್ಟು ನೆಕ್ಸ್ಟ್ ಡೇ ಅದನ್ನ ಫೋಲ್ಡ್ ಮಾಡಿಬಿಟ್ಟು ಒಂದು ಸೂಟ್ ಕೇಸನ್ನು ಪರ್ಚೇಸ್ ಮಾಡಿ ಸೂಟ್ ಕೇಸಲ್ಲಿ ಹಾಕ್ಬಿಟ್ಟು ನಮ್ಮ ಪೊಲೀಸರಿಗೂ ಕೂಡ ಒಂದು ರೀತಿಯಿಂದ ಅದನ್ನು ಕನ್ಫ್ಯೂಸ್ ಮಾಡೋಕ್ಕೆ ಅದು ಮೇಲೆ ರೈಲ್ವೆ ಟ್ರ್ಯಾಕ್ ಕಡೆಯಿಂದ ಹೋಗ್ಬಿಟ್ಟು ಅಲ್ಲಿಂದ ಅದನ್ನು ಕೆಳಗಡೆ ಬಿಟ್ಬಿಟ್ಟು ಹೋಗಿದ್ದು ಈ ಕೇಸು. ಸೊ ಅದಾದ ನಂತರ ಇದೆಲ್ಲದಕ್ಕೂ ಇದೇನು ಆಗಿದೆ ಈ ಘಟನೆ ಆದಾಗ ಇದರೊಳಗೆ ಇನ್ನೊಂದಿಷ್ಟು 4 ರಿಂದ 5 ಜನ ಏನಿದ್ದಾರೆ ಅವರು ಅದೇ ಊರವರು, ಅಲ್ಲಿಯವರು ಕೂಡ. ಇದಾದಾಗ ಅವರು ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಅಥವಾ ಇದಕ್ಕೂ ಮಾಹಿತಿ ಕೊಡಲ್ಲ. ಆಮೇಲೆ ಇದ್ರೊಳಗೆ ಇದೇನಾಗಿದೆ ಅದನ್ನು ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ ಎಲ್ಲರೂ. ಅದನ್ನು ಮುಚ್ಚಿಬಿಟ್ಟು ಇದನ್ನು ಈ ರೀತಿ ಮಾಡಿ ಹೋಗಿದ್ದು. ಅದಕ್ಕೆ ಇದ್ರೊಳಗಿರುವಂಥ ಎಲ್ಲ ಯಾರು ಇದಕ್ಕೆ ವಿಟ್ನೆಸ್ ಯಾರಿದ್ರು, ಈ ನೋಡಿದ್ದವರೆಲ್ಲರೂ ಕೂಡ ನೋಡಿನೂ ಕೂಡ ಇದ್ರೊಳಗೆ ಈ ಡಿಸ್ಟ್ರಾಯ್ ಮಾಡೋಕ್ಕೆ ಎಲ್ಲ ಎವಿಡೆನ್ಸನ್ನು ಡಿಸ್ಟ್ರಾಯ್ ಮಾಡಿಬಿಟ್ಟು ಹೋಗಿದ್ದಕ್ಕೆ ಅವರಿಗೂ ಕೂಡ ಇದ್ರೊಳಗಡೆ ನಾವು ಕ್ರಮವನ್ನು ತಗೊಂತೀವಿ. ಕಾನೂನಾತ್ಮಕವಾಗಿ ಅವರು ಕೂಡ ನಾವು ಸೆಕ್ಯೂರ್ ಮಾಡಿದ್ದಾಗಿದೆ. ಸೊ ಇಷ್ಟು ಈ ಕೇಸಿಂದ ಒಂದು ಡೀಟೇಲ್ಡ್ ಇದು ಆಗಿರೋದು. ಇಲ್ಲಿವರೆಗೆ ತನಿಖೆ ಜಾರಿಯಲ್ಲಿದೆ. ಇನ್ನೂ ಕೆಲವೊಂದಿಷ್ಟು ಆಸ್ಪೆಕ್ಟ್ಸನ್ನು ನಾವು ಇದು ಮಾಡಬೇಕಾಗಿದೆ. ಮಹಿಳೆದ ಏಜು 17 ವರ್ಷ ಅಂತ ನಮಗೆ ಅದು ಕೂಡ ಕನ್ಫರ್ಮ್ ಆಗಿದ್ದಿದೆ. ಸೊ ಇಷ್ಟು ಇದ್ದದ್ದು ಈ ಕೇಸಿನ ಮಾಹಿತಿ ಅಷ್ಟೇ.